ಉದ್ದೇಶ ಏನಾಗಿದೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಹಾಗೂ ಈ ವ್ಯಕ್ತಿಯನ್ನು ನೀವು ನಂಬಬಹುದಾ? ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ? ವಾಟ್ ಆರ್ ಹಿಸ್ ಆರ್ ಹರ್ ಇಂಟೆನ್ಷನ್ಸ್ ಟುವರ್ಡ್ಸ್ ಯು? ಈ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಅಥವಾ ಇದು. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನಾನು ಈ ಒಂದು ಕಾರ್ಡ್ನ ರೀಡಿಂಗ್ ಮಾಡ್ತೀನಿ. ಯಾರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ, ಹಾಗೂ ನೀವು ಈ ವ್ಯಕ್ತಿಯನ್ನು ನಂಬಬಹುದಾ? 3 ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ ಸ್ಟಾರ್ ಬರ್ತಾ ಇದೆ, ಡೆವಿಲ್ ಕಾರ್ಡ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ಯಾರೇ ಆಗಿರ್ಬೋದು, ಒಂದು ಪ್ಲೇಯರ್ ಅಂತ ಹೇಳ್ತೀನಿ. ಮನಸ್ಸಿನ ಜೊತೆ ಆಟ ಆಡುವಂಥದ್ದು, ಹಾಗೂ ತನ್ನ ಉಪಯೋಗಕ್ಕೆ ಜನರನ್ನು ಬಳಸಿಕೊಳ್ಳುವಂಥದ್ದು, ಹಾಗೂ ಎಲ್ಲವನ್ನು ಹಗುರವಾಗಿ ತಗೊಳ್ಳುವಂಥದ್ದು. ನೀವು ಈ ವ್ಯಕ್ತಿಯನ್ನು ನಂಬೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂತ ಬರ್ತಾ ಇದೆ. ನಿಮ್ಮನ್ನು ಒಂದು ತನ್ನ ಸೆಲ್ಫಿಶ್ ನೀಡ್ಸ್ಗೆ ಯೂಸ್ ಮಾಡ್ಕೊಳ್ತಾ ಇರೋದು, ತಾನು ಗ್ರೋ ಆಗೋದಕ್ಕೆ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇರೋದು, ತನಗೆ ಲಾಭ ಆಗೋದಕ್ಕೆ ನಿಮ್ಮನ್ನು ಬಳಸ್ಕೊಳ್ತಾ ಇರುವಂಥದ್ದು. ಹಾಗೂ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ನೀವು ಆ ಒಂದು ಅಟೆನ್ಷನ್ ಕೊಡದೇ ಇರೋದ್ರಿಂದ ತಾನು ಸೈಲೆಂಟ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇರ್ಬೋದು. ನೀವು ಇಗ್ನೋರ್ ಮಾಡ್ತಾ ಇರೋದು ತನಗೆ ಇಷ್ಟ ಆಗದೆ ಇರ್ಬೋದು. ಬಿಕಾಸ್ ನಿಮಗೂ ಅನುಮಾನ ಬರ್ತಾ ಇದೆ, ಈ ವ್ಯಕ್ತಿ ನಿಜವಾಗ್ಲೂ ಒಳ್ಳೆ ಅವರಾ ನಿಮ್ಮ ಲೈಫ್ಗೆ ಅನ್ನುವಂಥ ಕ್ವೆಶನ್ ಬಂದಿದೆ. ಸೊ ಉತ್ತರ ವೆರಿ ಕ್ಲಿಯರ್, ದಿಸ್ ಪರ್ಸನ್ ಇಸ್ ರಿಯಲಿ ನಾಟ್ ವರ್ತ್ ಇಟ್ ಅಂತ ಬರ್ತಾ ಇದೆ. ಡೆವಿಲ್ ಬಂದಾಗ ಯು ಶುಡ್ ಅಂಡರ್ಸ್ಟ್ಯಾಂಡ್ ನಾಟ್ ಅ ರೈಟ್ ಪರ್ಸನ್ ಟು ಬಿ ವಿತ್, ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್ ಅಂತ ಕ್ಲಿಯರಾಗಿ ಬಂದಿದೆ. ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ, ನೀವು ಈ ವ್ಯಕ್ತಿಯನ್ನು ನಂಬಬಹುದಾ? ಥ್ರೀ ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ 4 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಮತ್ತು 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಈ ವ್ಯಕ್ತಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ತನ್ನ ಮೂಡಿಗೆ ತಕ್ಕ ಹಾಗೆ ನಿಮ್ಮನ್ನು ಟ್ರೀಟ್ ಮಾಡುವಂಥದ್ದು, ಹಾಗೂ ಏನೋ ಬೋರ್ ಆದಾಗ ನಿಮ್ಮನ್ನು ರೀಚ್ ಔಟ್ ಆಗುವಂಥದ್ದು, ಇಂಥದ್ದು ನಡೀತಾ ಇದೆ. ಚಾರಿಯಟ್ ಅಂದರೆ ತುಂಬ ನೀವು ಅವಲಂಬಿತರಾಗೋಕ್ಕೂ ಆಗೋದಿಲ್ಲ, ಬಟ್ ನಾಟ್ ಅ ಬ್ಯಾಡ್ ಪರ್ಸನ್. ನೀವು ರಿಲೈವ್ ಮಾಡ್ಕೋಬಹುದು, ಆದರೆ ಹೈ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಳ್ಳೋಕ್ಕಾಗಲ್ಲ. ಸಮಥಿಂಗ್ ಲೈಕ್ ಸೇಫ್ ಅಂತ ಹೇಳ್ತೀನಿ, ಸೇಫ್ ಅಂತಲೇ ಹೇಳ್ತೀನಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿರೋದು. ಆದರೆ ಆ್ಯಸ್ ಐ ಆಮ್ ಸೀಯಿಂಗ್, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟಾಗಿ ಇರೋದಿಲ್ಲ. ಆದರೆ ಲೈಕ್ ನೀವು ಒಂದು ಫ್ರೆಂಡ್ಶಿಪ್ನ ಇಟ್ಕೋಬೋದು, ಯು ಕ್ಯಾನ್ ಕೀಪ್ ಅ ಗುಡ್ ಫ್ರೆಂಡ್ಶಿಪ್. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಾನು ಸ್ಟ್ರಾಂಗಾಗಿ ನೋಡ್ತಾ ಇಲ್ಲ. ನಾಟ್ ಅ ಬ್ಯಾಡ್ ಪರ್ಸನ್, ಬಟ್ ತನ್ನ ಮೂಡಿಗೆ ತಕ್ಕನಾಗೆ ಈ ರಿಲೇಷನ್ಶಿಪ್ ನಡ್ಕೊಂಡು ಹೋಗುತ್ತೆ. ನಿಮ್ಮ ಇಮೋಷನ್ಸ್ಗೆ ಒಂದೊಂದು ಸಲ ಬೆಲೆನೇ ಕೊಡೋದಿಲ್ಲ. ಸೊ ಹಾಗಿದೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್.